ಕರ್ತಾವೇ ಉಮಕ್ಕೆ ಸ್ತೋತ್ರ, ನಿಮ್ಗೆ ಸ್ತೋತ್ರವಾಗಲಿ ಯೇಸುವೆ, ನಿಮ್ಗೆ ಸ್ತೋತ್ರವಾಗಲಿ ಯೇಸುವೆ, ನಿಮ್ಗೆ ಸ್ತೋತ್ರವಾಗಲಿ. ಈ ದಿವಸವನ್ನು ನಮ್ಮನ್ನು ಕಾಪಾಡಿ ಬಂದಂತ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ ಯೇಸಪ್ಪ, ನಿಮ್ಗೆ ಸ್ತೋತ್ರ ಆಗಿ ಸ್ತೋತ್ರ ಸ್ವಾಮಿ. ಇಲ್ಲಿ ದಿವಸವರೆಗೂ ನಮ್ಮ ಜೊತೆಲಿ ಇದ್ದು ಸ್ವಾಮಿ, ನಮ್ಮ ಎಲ್ಲ ಅನುಕೂಲಗಳು ನೀವು ಕೊಟ್ಟು ನಮ್ಮನ್ನು ನಡೆಸಿಕೊಂಡಿದ್ದೀರಾ ಸ್ವಾಮಿ. ನಮ್ಮ ಯಾವ ವಿಷಯಕ್ಕಾಗೆಲ್ಲ ಪ್ರಾರ್ಥನೆ ಮಾಡುದು ಆ ಪ್ರಾರ್ಥನೆಗೆ ನೀವು ಉತ್ತರ ಕೊಟ್ರಿ ಸ್ವಾಮಿ. ಈ ವಾರದಲ್ಲಿ ಅದಕ್ಕಾಗ ನಿಮ್ಗೆ ಒಂದನೇ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಎಲ್ಲೆಲ್ಲ ನಾವು ಹೋಗಿದ್ದವೋ, ಎಲ್ಲೇನೆಲ್ಲ ಮಾಡುದು ಅದೆಲ್ಲ ನಿನ್ನ ಕೃಪೆ ನಮ್ಮ ಜೊತೆಲಿದ್ದು ನಮಗೆ ಯಾವ ವಿಧವಾದಂತ ತೊಂದರೆಗಳು ಉಂಟಾಗದಂಗೆ ನಿನ್ನ ಕೃಪೆ ನಮ್ಮನ್ನು ಕಾಪಾಡಿ ಸ್ವಾಮಿ, ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಮ್ಮ ಶರೀರದ ಮೇಲೂ ಆತ್ಮದ ಮೇಲೂ ಒಂದು ಗಾಯ ಆಗದಂಗೆ ನೀವು ನಮ್ಮನ್ನು ಕಾಪಾಡಿಕೊಂಡಿದ್ದೀರಿ ಸ್ವಾಮಿ. ನಿಮ್ಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ ಸ್ವಾಮಿ. ನಿಮ್ಮ ರೆಕ್ಕೆಗಳಿಂದ ನಮ್ಮನ್ನು ಮುಚ್ಚಿಕೊಂಡಿದ್ದೀರಾ ಸ್ವಾಮಿ. ಅಯ್ಯೋ, ಲೋಕದಲ್ಲಿರಂತ ಅನೇಕ ವಿಧವಾದಂತ ತೊಂದರೆಗಳಲ್ಲಿ ನಾವು ಸಿಕ್ಕಿಕೊಳ್ಳದರಂಗೆ ಸ್ವಾಮಿ, ಶತ್ರು ಕಣ್ಣುಗಳಲ್ಲಿ ನಾವು ಸಿಕ್ಕಿಕೊಳ್ಳದರಂಗೆ ಸ್ವಾಮಿ, ಯೇಸುವೆ ಶತ್ರು ಮಾಡಿದಂತ ತೀರ್ಮಾನಕ್ಕೆ ನಾವು ಸಿಕ್ಕಿಕೊಳ್ಳದರಂಗೆ ಸ್ವಾಮಿ, ನಿಮ್ಮ ಕೈಗಳಲ್ಲಿ ನಮ್ಮನ್ನು ಇಟ್ಟಿಕೊಂಡು ನಮ್ಮನ್ನು ಕಾಪಾಡಿ ನಿನ್ನ ಕಣ್ಮಣಿ ಗುಡ್ಡೆ ತರ ನಿನ್ನ ಕಣ್ಮಣಿಯಲ್ಲಿ ನಮ್ಮನ್ನು ಕಾಪಾಡಿ ನಮ್ಮ ಕಣ್ಣ ಮೇಲೆ ಕಣ್ಣು ಇಟ್ಟು ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಸ್ವಾಮಿ ಭದ್ರವಾಗಿ ಹಿಡಿದುಕೊಂಡು ನಡೆಸಿಕೊಂಡು ಬರ್ತಿದ್ದೀರಾ ಸ್ವಾಮಿ. ನಿಮಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ. ಅದು ಮಾತ್ರವಲ್ಲ ಸ್ವಾಮಿ, ಯಾರಿಗೆಲ್ಲ ನಾವು ಪ್ರಾರ್ಥನೆ ಮಾಡಿದೋ ಅವ್ರಿಗೆಲ್ಲ ನೀವು ಸಹಾಯ ಮಾಡಿ ಅವ್ರ ಜೊತೆಲಿದ್ದು ಅವ್ರಿಗೆ ಬೇಕಾದೆಲ್ಲ ನೀವು ಕೊಟ್ಟು ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಿಮ್ಗೆ ಕೋಟಿ ವಂದನೆ ಸಲ್ಲಿಸುತ್ತೇನೆ. ಆಶೀರ್ವದಿಸು ಹೇಳಂತ ಈ ಸತ್ಯವನ್ನು ಸ್ವಾಮಿ ಮಾತಾಡಬೇಕಾದಂತ ಈ ಸತ್ಯವನ್ನು ನೀವು ನಮ್ಮ ಜೊತೆಲಿದ್ದು ನಮ್ಗೆ ಬಲವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ನಮ್ಮ ನಾಲಿಗೆಯನ್ನು ನಿಮ್ಮ ಜವಾಬ್ದಾರಿಗೆ ತಗೊಂಡು ನಿಮ್ಮ ಮಾತುಗಳು ಮಾತ್ರ ಹೊರಟು ಬರಬೇಕಂತ ಬೇಡುತ್ತೇನೆ ಸ್ವಾಮಿ. ಆಶೀರ್ವಸು, ಒಬ್ಬೊಬ್ಬರನ್ನು ಆಶೀರ್ವಸು. ಈ ವಿಡಿಯೋ ನೋಡಂತ ಒಬ್ಬೊಬ್ಬರನ್ನು ಕರ್ತನೆ ನೀವು ಒಬ್ಬೊಬ್ಬರಿಗೂ ತಂದೆಯೇ, ಒಬ್ಬೊಬ್ಬರಿಗೂ ತಂದೆಯೇ, ಎಲ್ಲರಿಗೂ ಆತ್ಮಿಕ ಬಲ ಶರೀರ ಬಲವನ್ನು ನೀ ದಯಪಾಲಿಸಬೇಕಂತ ಬೇಡುತ್ತೇನೆ ಸ್ವಾಮಿ. ಅವ್ರಿಗೆ ಧೈರ್ಯವನ್ನು ಕೊಡಬೇಕಂತ ಬಿಡುತ್ತೇನೆ ಸ್ವಾಮಿ. ಎಲ್ಲ ಭಯಗಳನ್ನು ಹೋಗ್ಲಾಡಿಸ್ಬೇಕಂತ ಬಿಡುತ್ತೇನೆ ಸ್ವಾಮಿ. ಶರೀರದಲ್ಲಿ ಕಾಣಂತ ಎಲ್ಲ ರೋಗಗಳು ಈ ವಿಡಿಯೋ ನೋಡ್ತಿರೋ ಆಗ್ಲೇ ಅವ್ರಿಗೆ ಪೂರ್ಣವಾದಂತ ವಾಸನೆ ಉಂಟಾಗ್ಬೇಕಂತ ಬಿಡುತ್ತೇನೆ ಯೇಸುವಿನ ಹೆಸರಿಂದ. ಎಲ್ಲ ಶತ್ರು ಯಾವ ಶಕ್ತಿ ಅವ್ರ ಮೇಲ್ಕೊಳ್ದರಂಗೆ ಎಲ್ಲ ನಿನ್ನ ಕಾವಲು ದಂಡೆ ಅಲ್ಲಿ ಇಳಿದು ಬರ್ಬೇಕಂತ ಬಿಡುತ್ತೇನೆ ಸ್ವಾಮಿ. ಒಂದೊಂದು ಮಕ್ಕಳನ್ನು ನೀನು ಕಾಪಾಡಿ ರಕ್ಷಿಸ್ಬೇಕಂತ ಬಿಡ್ತೇನೆ. ಒಂದೊಂದು ಕುಟುಂಬವನ್ನು ನೀನು ಕಾಪಾಡಿ ರಕ್ಷಿಸ್ಬೇಕಂತ ಬಿಡ್ತೇನೆ. ಅವ್ರನ್ನ ಕೈ ಬಿಡದಂಗೆ ಸ್ವಾಮಿ ಅವ್ರ ಜೊತೆಲಿ ನೀವು ಇರ್ಬೇಕಂತ ಬಿಡ್ತೀನಿ ಸ್ವಾಮಿ. ಆಶೀರ್ವಸು ಕೇಳಂತ ಸತ್ಯವನ್ನು ಸ್ವಾಮಿ ಅದು ಬಿಡುಗಡೆ ಕೊಡುವಂತದ್ದಾಗಿರ್ಬೇಕು ಸ್ವಾಮಿ. ಅದಕ್ಕೆ ಜಯ ಕೊಡುವಂತದ್ದಾಗಿರ್ಬೇಕು. ಸ್ತುತಿಗನ ಮಹಿಮೆ ನಿಮ್ಗೆ ಸಲ್ಲಿಸುತ್ತೇನೆ ಯೇಸುವಿನ ಹೆಸರಿಂದ ಬೇಡ್ತೇನೆ ಒಳ್ಳೆ ತಂದೆಯೇ, ಆಮೆನ್. ಈಗ ಎಲ್ಲರೂ ಸೇರಿ ಒಂದು ಸಂಗೀತವನ್ನು ಹಾಡೋಣ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಎಂದು, ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಎಂದು, ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, 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 ಸ್ತೋತ್ರ ರಾಜ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕಾಲವೆಲ್ಲ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಇಂದು, ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಎಂದು, ಹೇಗೆ ನಾ ಸ್ತುತಿಸುವೆನು. ದೀನನಾಗಿದ್ದೆ ದಯೆ ತೋರಿದೆ ನೀ, ದೇವನೇ ಸ್ತುತಿಸುವೆನು.
ದಯೆ ತೋರಿದೆ ನೀ ದೇವನೇ ಸ್ತುತಿಸುವೆನು, ದೇವನೇ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಬಲಹೀನನೆಂದು ನನ್ನನ್ನು ತಳ್ಳದೆ ಬಲ ನೀಡಿ ಕಾದಿರುವೆ, ಬಲಹೀನನೆಂದು ನನ್ನನ್ನು ತಳ್ಳದೆ ಬಲ ನೀಡಿ ಕಾದಿರುವೆ, ನನ್ನ ಬಲ ನೀಡಿ ಕಾದಿರುವೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, 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 ಸ್ತೋತ್ರ ರಾಜ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದಲ್ಲಿ ನಿಮ್ಮನ್ನು ಭೇಟಿಯಾಗದಂತ ಒಂದು ಕೃಪೆ ದೇವರು ನಮಗೆ ದಯಪಾಲಿಸಿದ್ದಕ್ಕಾಗಿ ಅವ್ರಿಗೆ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ಅವ್ರಿಗೆ ನಾನು ಸಲ್ಲಿಸುತ್ತೇನೆ. ಅವರು ನಿಜವಾಗ್ಲೂ ನಮ್ಮ ಪ್ರತಿ ದಿನದ ಆಹಾರವನ್ನು ಕೊಡೋದು ಮಾತ್ರ ಅಲ್ಲ, ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಪಾಡೋರಾಗಿದ್ದಾರೆ. ನಮ್ಮ ಶಬ್ದವನ್ನು ಕೇಳಿ ಅನೇಕ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದೋ ಹೋದ ವಾರ, ಆ ಪ್ರಾರ್ಥನೆಗೆಲ್ಲ ದೇವರು ತಕ್ಕ ಉತ್ತರವನ್ನು ನಮಗೆ ಕೊಟ್ಟರು. ಅದಕ್ಕೆ ದೇವರಿಗೆ ನಾನು ಹೆಚ್ಚು ಕೃತಜ್ಞತೆ ಸಲ್ಲಿಸುತ್ತೇನೆ. ಯಾವುದಕ್ಕೂ ಚಿಂತಿಸಬೇಡಿ, ದೇವರು ನಿಮ್ಮ ಜೊತೆಲಿ ಸದಾ ಕಾಲ ಇರ್ತಾರೆ. ಅದು ಮಾತ್ರ ಅಲ್ಲ, ಇವತ್ತೊಂದು ವಿಶೇಷವಾದಂತ ದಿನ, ಫಾದರ್ಸ್ ಡೇ ಅಂತ ಇಡೀ ಪ್ರಪಂಚನೇ ಕೊಂಡಾಡ್ತಿದೆ. ಈ ಫಾದರ್ಸ್ ಡೇಲಿ ಎಲ್ಲವನ್ನೂ ನಾವು ತಂದೆಗೆ ಗೌರವ ಕೊಡಂತ ಒಂದು ದಿವಸವಾಗಿದೆ. ತಂದೆಗೆ ಬೇಕಾದಂತ ದೇವರು ಎಷ್ಟು ಶ್ರಮ ಪಟ್ಟರು, ಅವರು ಚಿಕ್ಕ ವಯಸ್ಸಿಂದ ಹುಟ್ಟ ದಿವಸದಿಂದ ಬೆಳೆಸಿ, ಸಾಕಿ, ಸಲುವಿ, ಎತ್ತಿ, ನಿಲ್ಲಿಸಿ, ತಂದೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಸುಖವಾಗಿ ಬೆಳೆಸಿ ಏನು ಕೊರತೆ ಇಲ್ಲದೆ ನಡೆಸಿದ್ದಾರೆ ಈ ಲೋಕದ ವಿಷಯಗಳಲ್ಲಿ. ಅವರಿಗೆ ನಾವು ಇವತ್ತು ದಿವಸ ಒಂದು ಕೃತಜ್ಞತೆ ದಿವಸವಾಗಿ ನಾವು ಅವರಿಗೆ ಸಲ್ಲಿಸಬೇಕಾಗ್ತದೆ. ಕಾರಣ ಎಂದರೆ ತಂದೆ ಅಷ್ಟು ಒಂದು ಜವಾಬ್ದಾರಿ ತಗೊಂಡು ನಡೆಸಿದ್ದಾರೆ. ಹಾಗೂ ನಮ್ಮ ಚರ್ಚಿನ ಗುರುಗಳ ಬಗ್ಗೆ ಇವತ್ತು ನಾನು ಬೆಳಿಗ್ಗೆ ಧ್ಯಾನ ಮಾಡಿದೆ. ಆತ್ಮಿಕವಾದಂತ ತಂದೆ ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಪ್ರಾರ್ಥನೆ ಒಟ್ಟಿಗೆ ನಮ್ಮ ದೈವ ವಾಕ್ಯ ಪ್ರಕಾರವಾಗಿ, ಸತ್ಯದ ಪ್ರಕಾರವಾಗಿ, ದೇವರು ಕೊಟ್ಟಂತ ಪ್ರಕಟಣೆ ಪ್ರಕಾರವಾಗಿ ಅವರು ನಮ್ಗೆ ಎಷ್ಟೋ ಆಲೋಚನೆಯನ್ನು ಕೊಟ್ಟು ನಮ್ಗೆ ಧೈರ್ಯ ಪಡಿಸಿ, ನಮ್ಮ ಪ್ರತ್ಯೇಕವಾಗಿ ನಮಗಾಗಿ ಪ್ರಾರ್ಥನೆ ಮಾಡಿ ಏಕಾಂತವಾಗಿ ಈ ರೀತಿಯೆಲ್ಲ ನಮ್ಮ ಚಿಕ್ಕ ಪ್ರಾಯದಲ್ಲಿ ನಡೆಸ್ಕೊಂಡು ಬಂದಂತ ಆ ದಿವಸಗಳೆಲ್ಲ ನೆನೆಸಿ ನಿಜವಾಗ್ಲೂ ನಾನು ದೇವರಿಗೆ ಸ್ತೋತ್ರನು ಕೃತಜ್ಞತೆ ಸಲ್ಲಿಸಿದೆ. ಆತ್ಮಿಕವಾದಂತ ತಂದೆ, ನನ್ನ ಶರೀರ ತಂದೆ ಇಲ್ಲ, ಆದರೆ ಆತ್ಮಿಕವಾದಂತ ತಂದೆ ಅಂತ ಗುರು ನಮಗೆ ಕೊಟ್ಟಿರೋದ್ರಿಂದ ಅವರಿಗೆ ಸ್ವಲ್ಪ ಸಮಯವನ್ನು ಪ್ರಾರ್ಥನೆ ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಅದರಿಂದ ದೇವ್ರ ಮಕ್ಕಳೇ,
ನಾವು ನೆನೆಸ್ಬೇಕು. ಈ ದಿವಸ ಮಾತ್ರ ಅಲ್ಲ ನೆನೆಸೋದು, ವರ್ಷ ಪೂರ್ತಿ ನಾವು ನೆನೆಸ್ಬೇಕು. ತಂದೆ, ನಾವು ಒಂದೇ ದಿವಸಕ್ಕೆ ಮಾತ್ರ ಹೂನಾರ ಹಾಕಿ ಅವ್ರನ್ನ ಘನಪಡಿಸೋದಲ್ಲ. ಹೂನಾರ ಹಾಕದಿದ್ರು ಪರವಾಗಿಲ್ಲ, ಅವರ ಮನಸ್ಸಲ್ಲಿ ನೀನು ಘನಪಡಿಸೋನಂತನಾಗಿ ಕಾಣಲ್ಪಡ್ಬೇಕು. ಮಾತಿಗೆ ಗೌರವ ಕೊಡುವಂತವನಾಗಿರ್ಬೇಕು. ಅವ್ರು ಹೇಳಂತ ಮಾತಿಗೆ ವಿಧೇಯ ಆಗಿರ್ಬೇಕು, ತಗ್ಗಿ ನಡಿಬೇಕು. ಈ ರೀತಿ ಎಲ್ಲ ಇದೆ. ಆ ರೀತಿ ಎಲ್ಲ ನಡೆಯುವಾಗನೇ ಅವ್ರಿಗೆ ಸಂತೋಷವನ್ನು ಸಮಾಧಾನ ಉಂಟಾಗ್ತದೆ. ದೇವ್ರ ಮಕ್ಕಳೇ, ಈಗ ದೇವರ ವಾಕ್ಯಕ್ಕೆ ಹೋಗೋಣ. ಒಂದು 15 ನಿಮಿಷ, ಅಲ್ಲೇ 15 ನಿಮಿಷ ಆಗೋಗಿದೆ. 10 ನಿಮಿಷ ಆಗಿದೆ. ಇನ್ನೊಂದು 15 ನಿಮಿಷದಲ್ಲಿ ನಾವು ಸತ್ಯ ಮುಗಿಸೋಣ. ಓದ್ ನೋಡಿರಿ, ಯೋಹಾನ್ ಬರೆದ ಪುಸ್ತಕದಲ್ಲಿ 6:20 ಎತ್ತು ಓದಿ ನೋಡಿರಿ. ಆದರೆ ಆತನು ಅಂಜಬೇಡಿರಿ, ಆತನು ಅಂಜಬೇಡಿರಿ, ನಾನೇ ಅಂದನು. ಅದಕ್ಕೆ ನಾನೇ ಅಂತ ಹೇಳಿದ್ರು ಯೇಸು ಸ್ವಾಮಿ. ಅಂಜಬೇಡಿರಿ ಅಂದ್ರೆ ಭಯಪಡಬೇಡಿರಿ. ಒಂದು ದಿವಸ ದೇವರು ಎಲ್ಲವನ್ನು ಸೇವೆಯನ್ನು ಮಾಡಿ ಜನಗಳು ತನ್ನ ಮನೆಗಳಲ್ಲಿ ತಿರುಗಿ ಹೋಗುವಂತ ಸಮಯದಲ್ಲಿ, ಸಂಜೆಯ ಸಮಯದಲ್ಲಿ ದೇವರು ಹಡಗಲ್ಲಿ ಎಲ್ಲ ತನ್ನ ಶಿಷ್ಯರ ಜೊತೆಲಿ ಹೋಗಿ ಅವರು ಸಂಜೆ ಆದಂತ ಸಮಯದಲ್ಲಿ ದೇವರು ಪ್ರಾರ್ಥನೆ ಮಾಡಕ್ಕೆ ಬೆಟ್ಟದ ಮೇಲೆ ಹೋದ್ರು. ಆದ್ರೆ ಅವರು ಪ್ರಾರ್ಥನೆ ಮಾಡಿ ಬರೋವರೆಗೂ ಶಿಷ್ಯರುಗಳು ಹಡಗಲ್ಲಿ ಕಾಯ್ತಾ ಇದ್ರು, ಅವ್ರು ಬರ್ತಾರೆ ಅಂತ. ಅವ್ರನ್ನ ತಿರುಗಿ ಕರ್ಕೊಂಡು ಇನ್ನೊಂದು ದಡಕ್ಕೆ ಹೋಗೋಣ ಅಂತ ಹೇಳಿ ಕಾಯ್ತಾ ಇರುವಾಗಂತ ಸಮಯದಲ್ಲಿ ಕತ್ತಲೆ ಆಯ್ತು, ಸಂಜೆ ಆಯ್ತು, ಕತ್ತಲೆ ಆಯ್ತು. ಅವ್ರು ಬರ್ಲಿಲ್ಲ. ಯಾಕೆಂದ್ರೆ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಒಟ್ಟಿಗೆ ಕಾಯ್ತಿದ್ರು. ಆಗ ಇವ್ರು ಏನ್ ಮಾಡ್ತಿದ್ರು, ಅಡಗಲ್ಲಿ ನಿದ್ದೆ ಮಾಡಂತವರಾಗಿದ್ರು ಅಂತ ನಾನ್ ನೆನೆಸ್ತೇನೆ. ಯಾಕೆಂದ್ರೆ ಅವರು ನಿದ್ದೆ ಮಾಡ್ತಾರಂತ ಸಮಯದಲ್ಲಿ ಬಿರುಗಾಳಿ, ಒಂದು ಗಾಳಿ, ಭಯಂಕರವಾದ ಗಾಳಿ ಬೀಸಿ ಆ ಹಡಗು 2-3 ಕಿಲೋಮೀಟರ್ ದೂರದಲ್ಲಿ, ಮೈಲಿ ದೂರದಲ್ಲಿ ಅದು ಹಡಗನ ತಳ್ಕೊಂಡೋಯ್ತು ಸಮುದ್ರ ಮಧ್ಯದಲ್ಲಿ. ಅವ್ರಿಗೆ ಗೊತ್ತಿಲ್ಲ. ಏನ್ ತಿಳ್ಕೊಂಡ್ರು, ಸಮುದ್ರ ದಂಡೆಯಲ್ಲಿದೆ, ಪಕ್ಕದಲ್ಲಿದೆ ಅಂತ ಕಾಯ್ತಿದ್ರು. ಆಗ ನೋಡಿದ್ರೆ ಕತ್ಲೆಯಲ್ಲಿ ಅದು ಸಮುದ್ರದ ಮಧ್ಯದಲ್ಲಿ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ತಳ್ಕೊಂಡು ಹೋಗ್ಬಿಟ್ಟಿದೆ. ಆಗ ದೇವರು ಪ್ರಾರ್ಥನೆಯನ್ನು ಮುಗಿಸಿ ಕೆಳಗಡೆ ಇಳಿದು ಬರುವಾಗ ಯೇಸು ಸ್ವಾಮಿ ನೋಡುವಾಗ ಅದು ಹಡಗು ಆಲೆ ಸಮುದ್ರ ಮಧ್ಯದಲ್ಲಿತ್ತು. ಈಗಿನ ಕಾಲದಲ್ಲಿ ಇದ್ದಂಗೆ ಮೊಬೈಲ್ಗಳು, ಫೋನ್ಗಳು, ಕಿರ್ಚೋದು, ಕೂಗೋದು, ಸ್ಪೀಕರ್ ಬಾಕ್ಸು ಆಗಿನ ಕಾಲದಲ್ಲಿ ಇರ್ಲಿಲ್ಲ. ಭದ್ರಪ್ಪ ಹಡಗನ್ ತಗೊಂಡು ಈ ಕಡೆ ಬಂದ್ರಿ ಅನ್ನಕ್ಕೆ. ಅದಕ್ಕೆ ದೇವರು ಏನ್ ಮಾಡಿದ್ರು, ನೀರ್ ಮೇಲೆ ನಡೆದು ಹೋದ್ರು. ನೆಲದ ಮೇಲೆ ನಡೆದು ಹೋಗಂಗೆ ನೀರ್ ಮೇಲೆ ನಡೆದು ಹೋದ್ರು. ನೀರ್ ಮೇಲೆ ನಡೆದು ಹೋಗ್ತಾ ಇದ್ದ ಸಮಯದಲ್ಲಿ ಶಿಷ್ಯರುಗಳು ದಿಢೀರಂತ ಕಣ್ಬಿಟ್ಟು ನೋಡುವಾಗ ಅವ್ರು ಏನೋ ಯಾವುದೋ ಒಂದು ರೂಪ ಬರ್ತಿದೆ. ತುಂಬಾ ದೂರದಿಂದ ನೋಡ್ತಾರೆ, ಯಾರೋ ಒಂದು ಗಾಳಿ ಬರ್ತಾ ಇದೆ, ಸೈತಾನ್ ಬರ್ತಾ ಏನೋ ಭಯ ಬಿದ್ದ್ಬಿಟ್ರು. ಆಗ ದೇವರು ಹೇಳ್ತಾರೆ, ಹೆದರಬೇಡಿರಿ, ಭಯ ಪಡಬೇಡಿರಿ, ಅದು ನಾನೇ. ಅದ ಮೇಲೆ ವಾಕ್ಯವನ್ನು ಓದ್ ನೋಡ್ರಿ. ಏನ್ ಮಾಡಿದ್ರು ಅವರು 19ನೇ ವಾಕ್ಯದಲ್ಲಿ, ಹೀಗಿರಲಾಗಿ ಅವರು ಹುಟ್ಟು ಹಾಕುತ್ತಾ ಹೆಚ್ಚು ಕಡಿಮೆ ಒಂದು ಹರದಾರಿ ದೂರ ಹೋದ ಬಳಿಕ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ದೋಣಿಯ ಸಮೀಪಕ್ಕೆ ಬರುವುದನ್ನು ನೋಡಿ ಅಂಜಿದರು, ಭಯಪಟ್ಟರು. ಹೌದು ದೇವ್ರ ಮಕ್ಕಳೇ, ನೀವು ಯಾವಾಗೂ ನಿನ್ನ ಜೊತೆ ಇರೋಂತ ತಂದೆ ಆಗ್ಲಿ, ತಾಯಿ ಆಗ್ಲಿ, ಮಕ್ಕಳಾಗ್ಲಿ, ನಿನ್ನ ಜೊತೆ ಇರುವಾಗಲೇ ನಿನ್ಗೊಂದು ಭಯ ಏರ್ಪಡ್ತದೆ. ಇವಾಗಿನ ಸಮಯದಲ್ಲಿ ಇವತ್ತಿನ ದಿವಸಗಳು ನೋಡುವಾಗ ಎಲ್ಲರಿಗೂ ಒಂದು ಅಂಜಿಕೆ, ಒಂದು ಭಯ. ಏನಾಗುತ್ತದೋ, ಎತ್ತಾಗ್ತದೋ ಅಂತ ಭಯ. ಏನೋ ಬರ್ತಾ ಇದೆ ನನ್ನ ಮೇಲೆ, ಏನೋ ಬರ್ತಾ ಇದೆ, ನನ್ನನ್ನು ಅಟ್ಯಾಕ್ ಮಾಡ್ತದೆ, ಅಯ್ಯೋ ನಾನೇನಾಗ್ತೀನೋ, ಎತ್ತಾಗ್ತೀನೋ ಅಂತ ಭಯ. ಈ ಭಯ ಮಾನಸಿಕವಾದಂತ ಭಯ. ನೀನು ಒಂದು ನಿದ್ದೆ ಹುಡುಕೊಂಡು ದಿಢೀರಂತೆ ನಿದ್ದೆ ಕಣ್ಣಲ್ಲಿ ನೋಡುವಾಗ ನಿನ್ಗೆ ಎಲ್ಲವನ್ನೂ ಭೂತ ತರನೇ ಕಾಣುತ್ತದೆ. ಪ್ರಾರ್ಥನೆ ಒಳಗೆ ಇದ್ದು ಕಾಯ್ದು ನಿಂತು ನಿನ್ನ ಆತ್ಮಿಕವಾದಂತ ಕಣ್ಣು ಬಿಟ್ಟು ನೋಡು, ಅದು ಯಾರು ಇಲ್ಲ, ದೇವರು ನಿನ್ನ ಪಕ್ಕದಲ್ಲಿದ್ದಾರೆ. ಯೇಸು ಸ್ವಾಮಿ ನಿನ್ನ ಜೊತೆಲಿರೋದ ನೀನು ಕಾಣ್ಬೋದು. ಇಲ್ಲಾಂದ್ರೆ ನಿನ್ಗೆ ಭೂತ ತರ ಕಂಡು ನೀನು ಭಯ ಪಡ್ತೀಯ. ಈ ಲೋಕದಲ್ಲಿ ನೋಡಿ, ನಾನು ಯಾವ ಸ್ಥಳದಲ್ಲಿ, ಎಷ್ಟೋ ಸ್ಥಳಕ್ಕೆ ಎಷ್ಟೋ ಜನ ನಾನು ಭೇಟಿ ಆಗ್ತೀನಿ, ನೋಡ್ತೀನಿ, ಮಾತಾಡ್ತೀನಿ, ಅವರೆಲ್ಲರೂ
ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ಬೋದು, ವಯಸ್ಸಾದವರು ಆಗಿರ್ಬೋದು, ರಿಟೈರ್ಡ್ ಆಗಿ ಮನೆಯಲ್ಲಿರುವಂತ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ದೊಡ್ಡ ಅಧಿಕಾರ ಸ್ಥಾನದಲ್ಲಿ ಇದ್ದು ರಿಟೈರ್ಡ್ ಆದವರು ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು ರಿಟೈರ್ಡ್ ಆದವರು ಇದ್ದಾರೆ. ಇನ್ನು ಯೌವನಸ್ಥರುಗಳು ಡ್ಯೂಟಿ ಮೇಲೆ ಮಾಡ್ತಾ ಇರೋರು ನೋಡ್ತೀನಿ. ಎಲ್ಲರೂ ಭಯ 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 ಭಯ. ಏನಾಗ್ತದೋ ಈ ರೋಗ. ನಮ್ಗೆ ಗೊತ್ತಿರೋಂತ ಒಂದ್ 2-3 ಜನದಲ್ಲಿ ನಮ್ಮ ಸ್ನೇಹಿತರು, ದೂರದಲ್ಲಿರುವಂತ ಸ್ನೇಹಿತರುಗಳಿಗೆ ಏನೋ ಅವ್ರಿಗೆ ಕೊರೋನಾ ವೈರಸ್ ಬಂತು, ಅವ್ರಿಗೆ ಅಟ್ಯಾಕ್ ಆಯ್ತು, ಪಾಸಿಟಿವ್ ಆಯ್ತು, ಅವ್ರನ್ನ ತಿರ್ಗಾ ಆಸ್ಪತ್ರೆಗೆ ಹಾಕಿದ್ದಾರೆ, ಸೀರಿಯಸ್ ಆಗಿದ್ದಾರೆ ಅಂತ ಒಂದು ಸುದ್ದಿ ಬರ್ತಾನೆ ಇದೆ. ಅದು ಬಂದ ನಂತರ ಇನ್ನು ಅವರಂತ ಸ್ನೇಹಿತರುಗಳು, ಇನ್ನು ಬೇರೆ ಸ್ನೇಹಿತರುಗಳು ಎಲ್ಲರೂ ಭಯ ಪಟ್ಟಿದ್ದಾರೆ. ಎಲ್ಲರೂ ಹೊರಗಡೆ ಬರಕ್ಕೆ ಭಯ ಪಡ್ತಿದ್ದಾರೆ. ಇವಾಗ ಗೌರ್ಮೆಂಟ್ ಎಲ್ಲವನ್ನೂ ಬಸ್ಸುಗಳು, ಗಾಡಿಗಳು ಓಡಾಡಿಸಿ ಎಲ್ಲ ಸ್ಥಳವನ್ನು ಮಾಡಿಕೊಟ್ಟು ಬನ್ರಿ ಅಂತ ಹೇಳಿದ್ರು ಬರೋಂಥವ್ರು ತುಂಬಾ ಕಮ್ಮಿ ಆಗಿದ್ದಾರೆ. ಏನಕ್ಕೆ ಅಂದ್ರೆ ಭಯ. ಏನಾಗ್ತದೋ, ಎತ್ತಾಗ್ತದೋ, ಎಲ್ಲಿ ನನಗೆ ಅಟ್ಯಾಕ್ ಆಗ್ತದೋ, ಎಲ್ಲಿ ನಾನು ಅನುಭವಿಸ್ಬೇಕೋ, ತಿರ್ಗಾ ಕೊರೋನಾ ಇದಕ್ಕೆ ನಾನು ಎಲ್ಲಿ ಅಡ್ಮಿಟ್ ಮಾಡ್ಬಿಡ್ತಾರೋ. ಈ ರೀತಿ ಈ ಕೊರೋನಾ ವೈರಸ್ಗಾಗಿ ತುಂಬಾ ಭಯ ಪಡುವಂತ ಜನಗಳು ಇವಾಗ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ನೋಡಿದ್ರು ಟ್ರಾವೆಲ್ ಮಾಡಲ್ಲ, ಹೊರಗಡೆ ಬರೋದಿಲ್ಲ, ಮನೆ ಬಿಟ್ಟು ಬರೋದಿಲ್ಲ, ಎಲ್ಲ ಒಂದು ಚಿಂತೆ. ಹೊರಗಡೆ ಬಂದ್ರು ಅಂತ ಇಂಥವ್ರು ಬರ್ತಾರೆ, ರಫ್ ಆಗಿ ಹೊರಟಾಗಿರೋರು ಬರ್ತಾರೆ, ಆದ್ರೂ ಅವರಿಂದ ಅನೇಕ ಜನಕ್ಕೆ ಮುತ್ಕೊಳ್ಳುವಂತ ಪರಿಸ್ಥಿತಿ ಅಂತ ಬರ್ತದೆ ಅಂತ ಭಯನೂ ಬರ್ತಾರೆ. ಆದ್ರೆ ದೇವ್ರು ಹೇಳ್ತಾರೆ, ಭಯ ಪಡ್ಬೇಡ್ರಿ, ಅದು ನಾನೇ ಇದ್ದೀನಿ, ನಾನು ನಿಮ್ಮ ಜೊತೆಲಿ ಇದ್ದೀನಿ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾವ್ದು ಭೂತ ಅಂತ ನೆನೆಸ್ಬೇಡ್ರಿ, ಅದು ನಾನೇ ದೇವರು ನಿಮ್ಮ ಜೊತೆಲಿದ್ದೀನಿ ಅಂತ ಹೇಳ್ತಾರೆ. ಈ ರೀತಿ ದೇವರು ನಿಮ್ಮ ಜೊತೆಲಿರುವಾಗ ಯಾವ ವಿಷಯಕ್ಕೂ ನೀವು ಭಯ ಪಡಕ್ ಹೋಗ್ಬಾರ್ದು. ದೇವ್ರ ಕರ್ತನು ನಿಮ್ಮ ಜೊತೆಲಿರುವಾಗ ಯಾವ ವಿಷಯಕ್ಕೂ ನೀವು ಭಯ ಪಡಕ್ ಹೋಗ್ಬಾರ್ದು. ಭಯ ಪಡೋಂಥದ್ದು, ಭಯ ಪಡೋದೇ ಒಂದು ದೊಡ್ಡ ಕಾಯಿಲೆ. ನೀನ್ ಯಾವಾಗ ಭಯ ಪಡ್ತೀಯೋ ಎಲ್ಲೂ ಹೋಗ್ತಿರೋಂತ ರೋಗಗಳೆಲ್ಲ ಬಂದು ನಿನ್ನ ಅಟ್ಯಾಕ್ ಮಾಡ್ತದೆ. ಅಂದ್ರೆ ಧೈರ್ಯ ತಕೊಂಡು ನೀನ್ ಇಷ್ಟ ಪ್ರಕಾರ ನಡಿ ಅಂತ ನಾನು ಹೇಳ್ತಿಲ್ಲ. ಧೈರ್ಯವನ್ನು ತಗೋಬೇಕು. ಅದೇ ರೀತಿಲಿ ಅದು ಶಿಸ್ತು ಏನಿದೆಯೋ, ಕ್ರಮ ಏನಿದೆಯೋ ಅದು ತಕ್ಕಂಗೆ ಪಾಲಿಸಬೇಕು, ನಡಿಬೇಕು. ಆಗಲೇ ನಿನ್ಗೆ ಯಾವ ವಿಧವಾದ ರೋಗಗಳು ನಿನಗೆ ಯಾವುದು ಅಟ್ಯಾಕ್ ಆಗಲ್ಲ. ಆವಾಗ ನಿನ್ಗೆ ಕೊಟ್ಟಿರುವಂತ ಜ್ಞಾನದ ಪ್ರಕಾರ ನಡಿಬೇಕು. ದೇವರ ಮೇಲೆ ಪೂರ್ಣವಾದಂತ ನಂಬಿಕೆ ಇಡಬೇಕು. ಮಾರ್ಕ್ ಬರೆದ ಪುಸ್ತಕದಲ್ಲಿ ಓದ್ ನೋಡಿರಿ, ಏನ್ ಹೇಳ್ತಾರೆ? ಯೇಸು ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದರು. 5:36 ತಿರುಗಿ ಓದಿ. ಯೇಸು ಸ್ವಾಮಿ ಸಭಾಮಂದಿರ ಅಧಿಕಾರಿಗೆ ನೋಡಿ ಏನ್ ಹೇಳ್ತಾರೆ? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು. ಭಯ ಪಡಬೇಡ, ನಂಬಿಕೆ ಮಾತ್ರ ಇರಲಿ. ಭಯ ಪಡ್ಬೇಕು ಬೇಡ. ಓಡ್ ಬಂದ್ರು ಅವ್ರ ಮನೆಯಿಂದ ಸುಮಾರು ಒಂದು ಜನ ಹುಡುಗರು ಓಡ್ ಬಂದು ಹೇಳಿದ್ರು, ನಿನ್ನ ಮಗಳು ಸತ್ತೋದ್ಲು, ಗುರುಗಳಿಗೆ ತೊಂದರೆ ಕೊಡಬೇಡ, ಇದ್ರ ಮೇಲೆ ನೀನು ಅವ್ರನ್ನ ಕರೆದ್ರು ಉಪಯೋಗ ಇಲ್ಲ, ಇದ್ರ ಮೇಲೆ ಅವ್ರು ಬಂದ್ರು ಅವಳು ಸತ್ತಿರೋನ್ನ ಮಣ್ಣು ಮಾಡ್ಬೇಕೆ ಹೊರತು ಬೇರೆ ದಾರಿ ಇಲ್ಲ, ಯಾಕಂದ್ರೆ ಜೀವ ಹೋಯ್ತು ಮಗಳಿಗೆ ಅಂತ ಬಂದು ಅವ್ರ ಜನಗಳು ಮೊದಲು ಮೇಲ್ವಾಕ್ಯಗಳು ನೋಡುವಾಗ ಮೊದಲು ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೋಗಿಕ್ಕೆ ಕಾರಣನೇ ಆ ಸಭಾ ಮಂದಿರವಾದಂತ ನಾಯಕರೇ. ಅದಕ್ಕೆ ಕಾರಣ ಯೇಸು ಸ್ವಾಮಿ ಪಾದದಲ್ಲಿ ಬಿದ್ದು ಅವನು ಒಂದು ಬೇಡಿಕೊಂಡ, ಸ್ವಾಮಿ ದಯವಿಟ್ಟು ನನ್ನ ಮನೆಗೆ ಬನ್ನಿ, ನನ್ನ ಮಗಳು, ಚಿಕ್ಕ ಮಗಳು ತುಂಬಾ ಹುಷಾರ್ ತಪ್ಪೋಗಿದ್ದಾಳೆ, ಅವಳಿಗೆ ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅವಳು ಹುಷಾರಾಗ್ತಾಳೆ, ಅವಳು ಸತ್ತಿರಂತ ಹಾಸಿಗೆಯಿಂದ ಎದ್ದೊಳ್ತಾಳೆ ಅಂತ ಬೇಡಿಕೊಂಡ ನಂತರ ಅವರು ಹೋಗ್ತಾರಂತ ಸಮಯದಲ್ಲಿ ಒಂದು ಅದ್ಭುತವಾದಂತ ಕಾರ್ಯ ನಡೀತು. ಅದನ್ನ ಹೇಳಕ್ಕೆ ಇವಾಗ ನನಗೆ ಸಮಯ ಇಲ್ಲ. ಆ ಅದ್ಭುತ ಕಾರ್ಯಗಳು ನಡೆಯುವಾಗ ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ, ಒಂದು 3/4 ಗಂಟೆ ಸಮಯ ಅಲ್ಲಿ ವೇಸ್ಟ್ ಆಯ್ತು. ಆ 3/4 ಗಂಟೆ ಇದ್ದಂತ ಸಮಯದಲ್ಲಿ ಆಗ ಒಬ್ಬರು ಮನೆಯಿಂದ, ಈ ಸಭಾ ಮಂದಿರವಾದಂತ ಆ ನಾಯಕರ ಮನೆಯಿಂದ ಬಂದು ಅವ್ರು ಏನ್ ಹೇಳಿದ್ರು, ನಿನ್ನ ಮಗಳು ಸತ್ತೋದ್ಲು, ಈಗ ಅವಳು ಬದುಕಿಲ್ಲ, ಇದರಿಂದ ನಿನ್ನ ಗುರುಗಳಿಗೆ ತೊಂದರೆ ಮಾಡಬೇಡ, ಅವ್ರನ್ನ ಬಿಟ್ಟು ಬಾ, ಇನ್ನು ಮುಂದಕ್ಕೆ ಏನ್ ಕ್ರಮ ಇದೆ, ಅವಳಿಗೆ ಹೆಂಗೆ ಮಣ್ಣು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಆ ಕ್ರಮನು ನಾವು ನಡೆಸೋಣ, ಬಿಟ್ಟು ಬಾ ಅಂತ ಹೇಳುವಂತ ಸಮಯದಲ್ಲಿ ಆ ಶಬ್ದವನ್ನು ಅವನು ಹೇಳ್ತಿರೋದನ್ನು ದೇವ್ರು ಕೇಳಿಸಿಕೊಂಡು ಆ ಸಭಾ ಮಂದಿರನಿಗೆ ನಾಯಕನಿಗೆ ನೋಡಿ ದೇವ್ರು ಏನ್ ಹೇಳಿದ್ರು ಗೊತ್ತಾ? ಭಯ ಪಡಬೇಡ, ನಂಬಿಕೆ ಇದೆ. ನೀನ್ ಯಾವಾಗ ಭಯ ಪಡ್ತೀಯೋ ಸತ್ತಿರೋದು ಸತ್ತದಾಗೆ ಇರುತ್ತದೆ.
ನೀನ್ ಯಾವಾಗ ಭಯಪಟ್ಟು ಹೋಗ್ತೀಯೋ ನೀನು ಜೀವದಿಂದ ಇರೋದು ಸತ್ತೋಗುತ್ತೆ. ನೀನು ಸತ್ತಿರನ್ನ ಜೀವ ಪಡಿಸ್ಕೋಬೇಕಂದ್ರೆ ನೀನ್ ಭಯಪಡದೆ ನಂಬಿಕೆ ಒಟ್ಟಿಗಿರು. ಏನಕ್ಕೆ ನಂಬಿಕೆ ಒಟ್ಟಿಗೆ ಇರಬೇಕು? ಸಕಲವನ್ನು ಸೃಷ್ಟಿ ಮಾಡುತ್ತೆ ಯೇಸು ಪಕ್ಕದಲ್ಲಿ ಇರುವಾಗ ನಾನು ಯಾಕೆ ಭಯ ಪಡಬೇಕು? ಯೇಸು ಸ್ವಾಮಿ ಪಕ್ಕದಲ್ಲಿ ಇಟ್ಕೊಂಡಿದ್ಯಾ, ಆದ್ರೂ ಮಗಳು ಸತ್ತೋದ್ಲು ಅಂತ ದುಃಖವನ್ನು ಭಯಪಟ್ಟು ನಡಗದಿಂದ ನೀನು ತಿರುಗಿ ಅವನ್ನ ಬಿಟ್ಟು ಹೋಗಂತ ಪರಿಸ್ಥಿತಿ ನಿನ್ಗೆ ಅಲ್ಲಿ ಬಂದಿದೆ. ಅಲ್ಲಿ ಜನ ಆ ರೀತಿ ನಿನ್ನ ಕರೀತಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಭಯ ಪಡಬೇಡ, ನಾನು ಧೈರ್ಯವಾಗಿರು, ನಂಬಿಕೆ ಒಟ್ಟಿಗೆ ಇರು, ನಂಬಿಕೆ ಒಟ್ಟಿಗೆ ಇರು, ನಾನು ನಿನ್ನನ್ನು ನಡೆಸ್ತೀನಿ ಅಂತ ಹೇಳಿ ಆತನ ಜೊತೆಲಿ ಹೋಗಿ ತನ್ನ ಶಿಷ್ಯನ ಜೊತೆ ಕರ್ಕೊಂಡೋಗಿ ಸತ್ತೋದಂತ ಮಗಳನ್ನ ಕೈ ಹಿಡಿದು ಎಬ್ಬರಿಸಿ ನಿಲ್ಲಿಸಿದ್ರು. ಹೌದು, ನಿನ್ನಲ್ಲಿಗೆ ಸತ್ತೋಗಿರನ್ನ ಎಬ್ಬರಿಸ್ಬೇಕಾ? ಧೈರ್ಯವಾಗಿರು, ಯೇಸು ಸ್ವಾಮಿನ ಜೊತೆಲಿ ಇಟ್ಟುಕೋ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡು. ಖಂಡಿತ ದೇವ್ರು ನಿನ್ನ ಕೈ ಬಿಡೋದಿಲ್ಲ, ದೇವ್ರು ನಿನ್ನ ಎತ್ತಿ ನಿಲ್ಲಿಸ್ತಾರೆ. ನಿನ್ಗೆ ಯಾವ ರೀತಿ ಭಯಗಳು ನಿನ್ಗೆ ಒಳ್ಳೆ, ನಿನ್ಗೆ ಯಾವಾಗ ಭಯ ಬಂತು ಆಗ ನಿನ್ಗೆ ರೋಗ ಬಂತು. ನಿನ್ಗೆ ಯಾವಾಗ ಭಯ ಬಂತು ನಿನ್ಗೆ ಸಂಶಯ ಬಂತು. ಯಾವಾಗ ನಿನ್ಗೆ ಭಯ ಬಂತು ನಂದು ಕತೆ ಮುಗೀತು ಅಂತ ಭಾವನೆಯನ್ನು ಮನಸ್ಸಲ್ಲಿ ಬರಂತ ಮಾತುಗಳು ಬರ್ತದೆ. ಭಯ ಇಲ್ಲದೆ ಇದ್ರೆ ಯೇಸು ನನ್ನ ಜೊತೆಲಿದ್ದಾರೆ, ಯೇಸು ನನ್ನ ಕೈ ಬಿಡೋದಿಲ್ಲ. ನೀನ್ ಎಂತ ವಯಸ್ಸಾಗಿ ಮೂಲೆಯಲ್ಲಿ ಕುಂತಿದ್ರು, ನೀನ್ ವಯಸ್ಸಾಗಿದ್ರು ದೇವರ ಮೇಲೆ ನೀನು ಧೈರ್ಯವಾಗಿ ಬಲವಾಗಿ ದೇವರು ಇದ್ದಾರೆ ಅಂತ ಒಂದು ನಂಬಿಕೆ ಒಟ್ಟಿಗೆ ನೀನು ಇರುವಾಗ ದೇವರು ನಿನ್ನ ತಿರುಗ ಯವನ ಬಲವನ್ನು ನಿನ್ಗೆ ಕೊಡುತ್ತಾರೆ, ನಿನ್ಗೆ ಶಕ್ತಿಯನ್ನು ಕೊಡ್ತಾರೆ, ನಿನ್ಗೆ ಧೈರ್ಯವನ್ನು ಕೊಡ್ತಾರೆ. ದೇವರೊಟ್ಟಿಗೆ ನೀನ್ ಜೀವಿಸಬಹುದು. ಕೊನೆಯವರೆಗೂ ನೀನ್ ಇರಂತ ದಿವಸವರೆಗೂ ಯಾವ ಉಪಚಾರಗಳು ಯಾರ ಸೇವೆಗಳು ನಿನ್ಗೆ ಬೇಕಾಗಿಲ್ಲ. ನಿನ್ನನ್ನು ನೀನೆ ನಿಂತ್ಕೊಳ್ಳಂತ ನಿನ್ನ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳಂಗೆ ದೇವರು ಬಲವನ್ನು ಶಕ್ತಿಯನ್ನು ಕೊಡ್ತಾರೆ. ಧೈರ್ಯವಾಗಿರ್ಬೇಕು. ಏನಕ್ಕೆ ಭಯ ಪಡಬೇಕು? ಅಪೊಸ್ತಲ 18 ಇದ್ರಲ್ಲಿ ಓದ್ ನೋಡಿರಿ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, 9 ನೀನು ಹೆದರಬೇಡ, ನೀನು ಎದರಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು. ನೀನು ಎದರಬೇಡ, ಸುಮ್ಮನೆ ಇಲ್ಲದೆ ನೀನು ಮಾತಾಡುತ್ತಾನೆ ಇರು. ನಾನೇ ನಿನ್ನೊಂದಿಗಿದ್ದೇನೆ ಇರು. ನೀನ್ ಎದರಬೇಡ. ನೀನ್ ಏನ್ ಮಾತಾಡ್ಬೇಕು ಅಂತ ಇದ್ಯೋ, ದೇವರು ಬೋಧನೆ ಮಾಡ್ಬೇಕಂತ ಇದ್ಯೋ, ಎದರದೆ ನೀನು ಮಾತಾಡುತ್ತಾನೆ ಇರು. ಆಗಿನ ಕಾಲದಲ್ಲಿ ಸೇವೆ ಮಾಡೋದು ತುಂಬಾ ಕಷ್ಟವಾಗಿತ್ತು. ಮರೆಯಾಗಿತ್ತುಕೊಂಡು ಗವಿಗಳಲ್ಲಿ ಇತ್ತುಕೊಂಡು ಕೆರಡೆ ಮನೆಗಳಲ್ಲಿ ಗವಿ ತರ ಇರ್ತಾ ಇತ್ತು. ಆ ಮನೆಗಳಲ್ಲಿ ಹೋಗಿ ಆರಾಧನೆಗಳು ಮಾಡೋದು, ದೇವರಿಗೆ ಬಗ್ಗೆ ಹೇಳೋದು, ಮರುವಾಗಿ ಹೋಗಿ ದೇವ್ರ ಸುವಾರ್ತೆ ಸಾರೋದು, ಇಂಥ ಒಂದು ಪರಿಸ್ಥಿತಿ. ಯಾಕಂದ್ರೆ ದೇವರು ಯೇಸು ಸ್ವಾಮಿ ಬಗ್ಗೆ ಮಾತಾಡಿದ್ರೆ ಸಾಕು, ಹೊಡೆಯೋದು, ಕತ್ತರಿಸೋದು, ಬೆಂಕಿಲಿ ಹಾಕೋದು, ಎದ್ದು ಕುದಿಯ ಎಣ್ಣೆಲಿ ಹಾಕೋದು, ಹೊಡೆಯೋದು, ಗುದ್ದೋದು, ಜೀವ ಉಳಿಸ್ತಿರ್ಲಿಲ್ಲ. ಈ ರೀತಿ ಒಂದು ದಂಡನೆ ಶಿಕ್ಷೆ ಇತ್ತು. ಅದಕ್ಕೆ ಅವ್ರು ಪೌಲೇ ಭಯ ಬಿದ್ದರು. ಅಭಿಷೇಕ ಹೊಂದಿ ವರಗಳು ಹೊಂದವರು ಭಯಪಟ್ಟು, ಏನು ನಾನು ಮಾತಾಡ್ಲಾ ಬೇಡವಾ, ಈ ಸತ್ಯ ಮಾತಾಡ್ಲಾ ಬೇಡವಾ, ಬೋಧನೆ ಮಾಡ್ಲಾ ಬೇಡವಾ ಅಂತ ಭಯ ಪಡ್ತಿರುವಾಗ ಆಗ ದೇವ್ರ ಏನ್ ಹೇಳಿದ್ರು, ನೀನು ಭಯ ಪಡದೆ ಧೈರ್ಯವಾಗಿ ನೀನು ಮಾತಾಡು. ಏನ್ ಹೇಳಿದ್ರು? ಓದಿ ಅದು 9. ನೀನು ಹೆದರಬೇಡ, ಸುಮ್ಮನಿರದೆ ನೀನು ಸುಮ್ಮನೆ ಇರದೆ ನೀನು ದೇವರ ಬಗ್ಗೆ ಮಾತಾಡ್ತಿದ್ಯಾ. ಆ ಸತ್ಯ ವೇದ ಪುಸ್ತಕದಲ್ಲಿ ಏನು ಎತ್ತು ಮಾತಾಡ್ತಿದ್ಯೋ ಅದು ಮಾತಾಡುತ್ತಾನೆ ಇರು. ಇದ್ರ ಮೇಲೆ ನಾನು ಕೆಲಸ ಮಾಡುತ್ತೇನೆ. 10 ಓದ್ ನೋಡಿ. ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ಜೊತೆಲಿ ಇರ್ತೇನೆ. ನೀನ್ ಯಾಕೆ ಭಯ ಪಡ್ತೀಯ? ನಾನೇ ನಿನ್ನ ಜೊತೆಲಿ ಇರ್ತೇನೆ. ಯಾಕೆ ಭಯ ಪಡ್ತೀಯ? ಏನಕ್ಕೆ ಭಯ ಪಡ್ತೀಯ? ಎಲ್ಲವನ್ನು ಸಕಲವನ್ನು ಸೃಷ್ಟಿ ಮಾಡಂತ ದೇವರು ನಾನು ನಿನ್ನ ಜೊತೆ ಬರುವಾಗ ಯಾವ ವಿಷಯಕ್ಕೆ ನೀನು ಭಯ ಪಡ್ತೀಯ? ಭಯ ಪಡೋದ ಅವಶ್ಯಕತೆ ಇಲ್ಲ. ಅಯ್ಯೋ ದೇವ್ರು ನನ್ನ ಕೈ ಬಿಟ್ರ, ಅಯ್ಯೋ ದೇವ್ರು ಇದು ಆಗುತ್ತಾ, ಆಗಲ್ವಾ, ಇದು ನಡಿಯಲ್ವಾ, ನನ್ನ ಕತೆ ಏನು, ನನ್ನ ಮುಂದಿನ ದಿವಸಗಳು ಏನು, ಈ ರೀತಿ ಯೋಚನೆ ಮಾಡಿ ನಿನ್ಗೆ ಭಯ ಬರ್ತಿದೆ. ಆದ್ರೆ ನೀನು ಗಮನದಲ್ಲಿ ಇಟ್ಕೋಬೇಕು, ದೇವರು ನಿನ್ನ ಜೊತೆಲಿದ್ದಾರೆ. ದೇವರು ಯಾವಾಗ ನಿನ್ನ ಜೊತೆಲಿ ಇದ್ದಾರೋ ನಿನಗೆ ಭಯ ಪಡೋದ ಅವಶ್ಯಕತೆ ಇಲ್ಲ. ನಾನು ನಿನ್ನ ಜೊತೆಲಿ ಇದ್ದೇನೆ. ಆಮೇಲೆ ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ,
ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ರಕ್ಷಣೆ ಹೊಂದಂತ ಮಂದಿಗಳು ತುಂಬಾ ಜನ ಇದ್ದಾರೆ ಎಂದು ಹೇಳಿದರು. ಈ ಪಟ್ಟಣದಲ್ಲಿ, ಆ ಗ್ರಾಮದಲ್ಲಿ ಅನೇಕ ಜನ ನನ್ನ ಬೋಧನೆಯನ್ನು ಕೇಳಿ ನನ್ನ ಕಡೆ ತಿರುಗಂತ ಮಕ್ಕಳುಗಳು ತುಂಬಾ ಜನ ಆರಿಸಿದ್ದೆ. ಅದರಿಂದ ಇವ್ರಿಗಾಗಿ ನೀನು ಭಯಪಡಬೇಡ. ನೀನು ಬೋಧನೆ, ನೀನೇನು ಮಾತಾಡ್ತಿದೀಯೋ ಅದು ಕಂಟಿನ್ಯೂ ಮಾಡು. ಅದೇ ರೀತಿ ನೀನು ಬೋಧನೆ ಮಾತಾಡ್ತಾನೆ ಇರು. ದೇವರು ನಿನ್ನ ಕೈ ಬಿಡುದಿಲ್ಲ. ಓದ್ ನೋಡಮ್ಮ, ವಾಕ್ಯವನ್ನು ಓದ್ ನೋಡೋದು. For I am with thee, and no man shall set on thee to hurt thee, no, for I have much people in this city. Much people in this city. In the city. So what is told in this one 9. Then spoke the Lord to Paul in the night. Then spoke to Paul in the night by a vision. By the vision. Be not be afraid. Be not be afraid. ಭಯಪಡಬೇಡ. ಅದಕ್ಕೂ ದೇವರು ನಿನ್ನ ಜೊತೆಲಿದ್ದಾರೆ. ಅದಕ್ಕೆ ಆ ಧೈರ್ಯ, ನಂಬಿಕೆ ನಿನ್ನಲ್ಲಿರುವಾಗ ನಿಜವಾಗ್ಲೂ ದೇವರು ಹೇಳ್ತಾರೆ, ಯಾವ ವಿಷಯಕ್ಕೂ ನೀನು ಭಯಪಡದೆ ಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಡು. ನಿನಗೆ ಮಾಡಬೇಕಾದಂತ ಕಾರ್ಯಗಳು, ನಿನಗೆ ಮಾಡಬೇಕಾದಂತ ಆಶೀರ್ವಾದಗಳು, ನಿನಗೆ ಕೊಡಬೇಕಾದಂತ ದಿವಸಗಳು ಹತ್ರ ಬಂದಿದೆ. ನಾನು ಕೊಡಕ್ ಹೋಗ್ತೀನಿ. ಅದಕ್ಕೆ ಅದನ್ನ ನೆನೆಸಿ ನೀನು ಇದು ಆಗ್ಲಿಲ್ವೇ, ಅದಾಗ್ಲಿಲ್ವೇ, ಇದು ನಡೀಲಿಲ್ವೇ, ಅದು ನಡೀಲಿಲ್ವೇ, ನನ್ನ ಇಷ್ಟ ಪ್ರಕಾರವಾಗಿ ಕೇಳಿದ್ದು ಸಿಕ್ಕಿಲ್ವೇ, ಇದು ಈ ಗಮನ ನಿನ್ನ ಮನಸ್ಸಲ್ಲಿ ಇರಬಾರದು. ದೇವರು ಇಷ್ಟವೇ ಬೇರೆ ಇದೆ. ಇದನ್ನು ನೆನೆಸಿ ನೀನು ಭಯ ಪಡೋನಾಗಿದ್ದರೆ, ಇದನ್ನ ನೆನೆಸಿ ನೀನು ಸಂಶಯ ಪಡೋದಾದ್ರೆ, ಇದನ್ನ ನೆನೆಸಿ ನೀನು ಹಿಂದಿಟ್ಟು ಹೋಗೋದಾದ್ರೆ, ಆವಾಗ ನಿನಗೆ ಭಯನೇ ಬರುತ್ತದೆ ಹೊರತು ಧೈರ್ಯ ಬರೋದಿಲ್ಲ, ನಂಬಿಕೆ ಬರೋದಿಲ್ಲ. ನಿನಗೆ ಆ ನಂಬಿಕೆಯು ಧೈರ್ಯ ಬರಬೇಕಂದ್ರೆ ನೀನ್ ದೇವ್ರು ಏನ್ ಹೇಳ್ತಾರೆ, ನೀನು ಭಯ ಪಡೆದರೆ ನೀನ್ ನನ್ನ ಜೊತೆಲಿ ಇದ್ದೆ, ನೀನ್ ಮಾತಾಡ್ತಾರೆ. ನೀನು ದೇವರೊಟ್ಟಿಗೆ ಇದ್ದರೆ ಅವಾಗ ನಿನ್ನ ನಿಮಿತ್ತವಾಗಿ ದೇವರು ಅದ್ಭುತವಾದಂತ ಕೆಲಸ ಮಾಡ್ತಾರೆ. ಓದಿ ನೋಡಿರಿ, ಅಪೊಸ್ತಲ ಪುಸ್ತಕದಲ್ಲಿ 27 ಓದಿ ನೋಡಿರಿ, 27ನೇ ವಾಕ್ಯದಲ್ಲಿ ಓದಿ. ಪೌಲನೇ ಭಯಪಡಬೇಡ. ಪೌಲನೇ ಭಯಪಡಬೇಡ. ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ನೀನು ಚಕ್ರವರ್ತಿ ಮುಂದುಗಡೆ ನಿಲ್ಲಬೇಕು. 27-20 ಪೌಲನೇ ನೀನ್ ಭಯಪಡಬೇಡ. 27-24 ಪೌಲನೇ ನೀನ್ ಭಯಪಡಬೇಡ. ಕಾರಣ ಏನಂದ್ರೆ ನೀನ್ ಚಕ್ರವರ್ತಿ ಮುಂದುಗಡೆ ನಿಲ್ಬೇಕು. ಆದ್ರೆ ಎಲ್ಲರೂ ಭಯ ಪಡುವಂತ ಸನ್ನಿವೇಶಗಳು ಅಲ್ಲಿ ಉಂಟಾಗಿದೆ. ಎಲ್ಲರೂ ಸಮುದ್ರದ ಮಧ್ಯದಲ್ಲಿ ಹಡಗು ಡ್ಯಾಮೇಜ್ ಆಗಿ ಮುಳುಗುವಂತ ಪರಿಸ್ಥಿತಿ ಬಂದಿದೆ. ದಿವಸ ಕಟ್ಟಲೆ ಇದ್ದಾರೆ. 20ನೇ ವಾಕ್ಯ ಓದಿ ನೋಡಿ. ಅದರಲ್ಲಿ 20ನೇ ವಾಕ್ಯ ಓದಿ. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ, ಅನೇಕ ದಿವಸಗಳು ಸೂರ್ಯಗಳು ನಕ್ಷತ್ರಗಳು ನೋಡಕ್ಕಾಗ್ಲಿಲ್ಲ. ಕಾಣಿಸದೆ ಬಿರುಗಾಳಿ ನಮ್ಮ ಮೇಲೆ ಹೊಡೆದಿದ್ದರಿಂದ ತಪ್ಪಿಸಿಕೊಂಡೇವೆಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಎಲ್ಲ ತಪ್ಪಿಸ್ಕೊಳ್ತೀವಿ, ನಾವು ಜೀವದಿಂದ ಬದುಕ್ತೀವಿ ಅನ್ನೋ ನಂಬಿಕೆನು ಎಲ್ಲರಿಗೂ ಹೋಗಿಬಿಡ್ತು. ಆದ್ರೆ ದೇವ್ರು ಏನ್ ಹೇಳ್ತಾರೆ, ಪೌಲನ್ನು ನೋಡಿ, ಪೌಲನೇ ನೀನ್ ಭಯ ಪಡಬೇಡ. ಚಕ್ರವರ್ತಿ ಮುಂದ್ಗಡೆ ನೀನ್ ನಿಂತು ಮಾತಾಡಬೇಕಾಗಿದೆ. ನೀನ್ ಇನ್ನೂ ಇರೋಂತ ದಿವಸ ತುಂಬಾ ಇದೆ. ಈ ಹಡಗು ಮುಳುಗೋಗ್ಬೇಕಾಗಿತ್ತು. ಈ ಹಡಗು ನೀರಲ್ಲಿ ಮುಳುಗಿ ಎಲ್ಲರೂ ಸಾಯ್ಬೇಕಾಗಿತ್ತು. ಆದ್ರೆ ಸಾಯ್ದಕ್ಕೆ ಕಾರಣ ಏನ್ ಗೊತ್ತಾ? ನೀನು ಈ ಹಡಗಲ್ಲಿ ಇರೋದ್ರಿಂದ ನಿನ್ನ ನಿಮಿತ್ತವಾಗಿ ಈ ಹಡಗಲ್ಲಿರಂತ ಅಷ್ಟು ಜನನು ಬದುಕಕ್ಕೆ ಹೋಗ್ತಾರೆ. ನಿನ್ನ ನಿಮಿತ್ತವಾಗಿ ಭಯಪಡಬೇಡ. ದೇವ್ರು ಹೇಳ್ತಾರೆ ಭಯಪಡಬೇಡ. ನೀನು ಈ ಹಡಗಲ್ಲಿದ್ಯಾ, ಈ ಹಡಗು ಯಾವ ಕಾರಣದಲ್ಲಿ ದಡಕ್ಕೆ ಹೋಗಿ ಸೇರೋದಿಲ್ಲ. ಆದ್ರೆ ಎಲ್ಲ ಜನಗಳು ನಂಬಿಕೆ ಕಳ್ಕೊಂಡ್ರು ನಾವು ಸಾಯಕ್ ಹೋಗ್ತೀವಿ ಅಂತ ಹೇಳಿ. ಆದ್ರೆ ನೀನು ಈ ಹಡಗಲ್ಲಿ ಇರೋದ್ರಿಂದ ನಿನ್ನ ನಿಮಿತ್ತವಾಗಿ ಇಷ್ಟು ಜನ ಬದುಕಕ್ಕೆ ಹೋಗ್ತಾರೆ. ಯಾರು ಒಬ್ರು ಸಾಯಕ್ ಹೋಗಲ್ಲ, ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಸಾಯಕ್ ಹೋಗಲ್ಲ. ಅವ್ನು ಏನೇ ಪ್ರಯತ್ನ ಮಾಡಿದ್ರು ಅವನ ಕೈಲಿ ಸಾಧನೆ ಮಾಡಕ್ ಆಗ್ತಿಲ್ಲ. ಹಡಗು ಮುಳುಗೋ ಪರಿಸ್ಥಿತಿ ಇದೆ. ಆಗ್ಲೇ ದೇವರು ಅಲ್ಲಿ ಇಳಿದು ಬಂದು ಹೇಳಿದ್ರು, ಭಯ ಪಡಬೇಡ, ನೀನು ಚಕ್ರವರ್ತಿ ಮುಂದೆ ನಿಲ್ಬೇಕು. ಓದಿ ನೋಡಿ, ಅದು 24 ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು.
ಇದಲ್ಲದೆ ಹಾ. ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ಹಾ. ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ದೇವರು ಅವನ ಮೇಲಿರುವಂತ ಒಂದು ದಯೆಯಿಂದ ಅಷ್ಟು ಜನ ಪ್ರಾಣವನ್ನು ದೇವರು ಉಳಿಸಿಕೊಟ್ಟಿದ್ದಾರೆ. Hallelujah. ದೇವ್ರ ಮಕ್ಕಳೇ, ಯಾವ್ದಕ್ಕೆ ಭಯ ಪಡ್ತಾರ? ನೀನು ಎಲ್ಲಿ ಟ್ರಾವೆಲ್ ಮಾಡ್ತೀಯಾ, ನೀನು ಎಲ್ಲಿ ಪ್ರಯಾಣ ಮಾಡುತ್ತೀಯಾ, ನೀನು ಎಲ್ಲಿ ಹೋಗುತ್ತೀಯೋ, ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬವನ್ನು ದೇವರು ರಕ್ಷಿಸಿದ್ದಾರೆ. ಹೌದು ದೇವ್ರ ಮಕ್ಕಳೇ, ನಿನ್ನ ಕುಟುಂಬದಲ್ಲಿ, ನಿನ್ನ ಸ್ವಂತದಲ್ಲಿ, ನಿನ್ನ ಬಂಧದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಒಡ ಹುಟ್ಟದಲ್ಲಿ ಹುಟ್ಟಿರೋರು ಅವರೆಲ್ಲ ಅನುಕೂಲವಾಗಿ ಸುಖವಾಗಿ ಇದ್ದಾರೆ ಅಂದ್ರೆ ಅದು ನೀನು ಮಾಡಂತ ಭಕ್ತಿ, ನೀನ್ ದೇವ್ರ ಮೇಲೆ ಇಟ್ಟಂತ ವಾಗ್ದಾನ. ದೇವ್ರು ನಿನ್ನ ಮೇಲೆ ವಾಗ್ದಾನ ಇಟ್ರೆ ನಿನ್ನನ್ನು ನೆನೆಸಿ ಆ ಕುಟುಂಬದಲ್ಲಿರುವಂತ ಜನಗಳನ್ನ ದೇವ್ರು ಕಾಪಾಡುತ್ತಾರೆ. ಇದೇ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ಸ್. ಇದೇ ಸೀಕ್ರೆಟ್ ಆಫ್ ಬ್ಲೆಸ್ಸಿಂಗ್ಸ್ ಬರೋದು. ನಾವು ಏನೋ ಕಣ್ಮುಚ್ಕೊಂಡು ಭಕ್ತಿ ಮಾಡಬಾರ್ದು, ಕಣ್ಮುಚ್ಕೊಂಡು ನಾವೇನೋ ಪ್ರಾರ್ಥನೆ ಮಾಡಬಾರ್ದು, ಕಣ್ಮುಚ್ಕೊಂಡು ಏನೋ ಜಪ ಮಾಡೋದಲ್ಲ, ಇಲ್ಲ ಪುಸ್ತಕನ ನೋಡಿ ಜಪ ಮಾಡೋದಲ್ಲ. ನಮ್ಮ ಪ್ರಾರ್ಥನೆ ನಮ್ಮ ಮನಸ್ಸಿನಿಂದ ಹೃದಯದಿಂದ ಬರಬೇಕು, ಎದ್ದು ಬರಬೇಕು. ದೇವರು ನಮ್ಮ ಮೇಲೆ ವಾಗ್ದಾನ ಇಡುವಾಗ ನಮ್ಮ ಭಕ್ತಿಯನ್ನು ನೋಡಿ, ನಾವು ದೇವ್ರನ್ನ ಹಿಂಬಾಲಿಸೋದಂಥದ್ದು ನೋಡಿ, ದೇವರಿಗಾಗಿ ಜೀವಿಸೋದನ್ನು ನೋಡಿ, ನಿನ್ನನ್ನು ಮಾತ್ರ ದೇವರು ಕಾಪಾಡೋದಿಲ್ಲ, ನಿನ್ನ ಮಕ್ಕಳನ್ನು ಮಾತ್ರ ಕಾಪಾಡೋದಿಲ್ಲ, ನಿನ್ನ ಒಡ ಹುಟ್ಟದವರು, ನಿನ್ನ ಜೊತೆಲಿ ಹುಟ್ಟದವರು, ಅವರ ಕುಟುಂಬವನ್ನು ದೇವರು ಕಾಪಾಡುತ್ತಾರೆ. ಆಗ್ಲೇ ನೀನು ದೇವರಿಗಾಗಿ ಜೀವಿಸಂತ ಮಗನಾಗಿದ್ಯಾ. ಯಾರಿಂದ? ನಿನ್ನ ಒಂದು ಬೆಳಕಿಂದ ಎಷ್ಟೋ ಜನ ಕಾಪಾಡುತ್ತಾರೆ ದೇವರು. ಆ ರೀತಿ ಇರ್ಬೇಕು ನಮ್ಮಲ್ಲಿ ಧೈರ್ಯ. ದೇವ್ರು ಹೇಳ್ತಾರೆ ಏಸಾಯ 41:10 ಏನ್ ಹೇಳ್ತಾರೆ? ಯಾವ ವಿಷಯಕ್ಕೂ ನೀನ್ ಭಯಪಡ್ಬೇಡ, ನಾನ್ ನಿನ್ನ ಕೈ ಹಿಡಿದುಕೊಂಡಿದ್ದೀನಿ. ಯಾವ ರೋಗಕ್ಕೆ ಭಯಪಡ್ಬೇಡ, ಯಾವ ಕಾಯಿಲೆಗೂ ಭಯಪಡಬೇಡ, ಯಾವ ಆಪತ್ತಿಗೂ ಭಯಪಡಬೇಡ, ಯಾವ ಗಾಳಿಗೂ ಭಯ ಬೀಳ್ಬೇಡ, ಯಾವ ಆಟ ಬಾಂಬ್ಗೂ ಭಯಪಡಬೇಡ, ಯಾವ ವೈರಸ್ಗೂ ಭಯಪಡಬೇಡ, ಯಾವ ಜನದ ಶಬ್ದಕ್ಕೆ ಭಯಪಡಬೇಡ, ಅಲ್ಲಲ್ಲಿ ಭೂಕಂಪಗಳಾಗ್ತದೆ ಅದಕ್ಕೂ ಭಯಪಡಬೇಡ. ಕಾರಣ ಏನಂದ್ರೆ ನಾನು ನಿನ್ನ ಜೊತೆಲಿ 41:10 ಮಾತು, ನೀನಂತೂ ಹೆದರಬೇಡ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದೇ ಇರು, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನಿನಗೆ ನಾನು ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಪಡಿಸುತ್ತೇನೆ. ಧರ್ಮದ ಬಲದ ಕೈ, ನನ್ನ ಬಲದ ಕೈ ನಿನ್ನನ್ನು ಆಧಾರ ಮಾಡುತ್ತದೆ, ಆಧಾರ ಕೊಡುತ್ತದೆ, ಲಾಭ ಕೊಡುತ್ತದೆ. 1ನ 2 ಮಾಡುತ್ತದೆ, 2ನ 10 ಮಾಡುತ್ತದೆ, ನಿನಗೆ ಲಾಭವನ್ನುಂಟು ಮಾಡುತ್ತದೆ. ಅದಕ್ಕೆ ನೀನ್ ಭಯಪಡಬೇಡ, ನನ್ನ ಬಲಗೈಲಿಂದ ನಿನ್ನನ್ನು ಹಿಡಿದುಕೊಂಡಿದ್ದೀನಿ. Fear thou not, for I am with thee. Be not dismayed, for I am thy God. I will strengthen thee. I will strengthen thee. I will help you. I help you. I will uphold you with the right hand of I my will righteousness. uphold you with the right hand. Fear not. ಯಾವುದಕ್ಕೂ ನೀ ಭಯಪಡಬೇಡ. ದೇವ್ರ ಮಕ್ಕಳೇ, ಆಗ ದೇವ್ರು ನಿನ್ನ ಜೊತೆಲಿದ್ದು ಕೈ ನಡೆಸ್ತಾರೆ. ಅದೇ 13 ಓದ್ ನೋಡಿ, ದೇವ್ರು ಏನ್ ಹೇಳ್ತಾರೆ? ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಕುಟುಂಬದಲ್ಲಿ ಏನ್ ನಡೀತದೆ, ಯಾರಪ್ಪ ನಮ್ಮ ಮನೆಯವರು ಇನ್ನೂ ರಕ್ಷಣೆ ಹೊಂದಿಲ್ಲ, ನಮ್ಮ ಮನೆಯವರ ತಾಯಿ ರಕ್ಷಣೆ ಹೊಂದಿಲ್ಲ, ಈ ರೀತಿ ನೀನ್ ಚಿಂತೆ ಪಟ್ಟು ಭಯಪಟ್ಟು ಹೋಗ್ಬೇಡ. ಒಂದು ದಿವಸ ಇಲ್ಲ ಒಂದು ದಿವಸ ನಾನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬರುತ್ತೇನೆ. ನಿನ್ನ ರೋಗ, ಶರೀರದಲ್ಲಿರುವಂತ ನೋವುಗಳು ನೆನೆಸಿ ನೀನ್ ಭಯಪಡಬೇಡ. ಆ ನೋವುಗಳನ್ನ ಕಾರಣದಿಂದ ದೇವರು ಸ್ವಲ್ಪ ನೋವುಗಳು ಶರೀರದಲ್ಲಿ ಇಟ್ಟಿದ್ದಾರೆ. ನಿನ್ನನ್ನು ತಿದ್ದಿ ಜೀವಿಸಬೇಕು, ಬದುಕಬೇಕು. ನಿನ್ನ ತಿದ್ದಿಸಕ್ಕಾಗಿ, ಏನಕ್ಕೆ ತಿದ್ದಿಸಕ್ಕಾಗಿ? ದೇವರ ರಾಜ್ಯಕ್ಕೆ ನಿನ್ನ ಕರ್ಕೊಂಡೋಗಕ್ಕೆ ನಿನ್ನಲ್ಲಿಗೆ ಕೆಲವು ರೋಗಗಳು ಇಟ್ಟಿದ್ದಾರೆ. ಅದನ್ನ ನೆನೆಸಿ ಭಯಪಡಬೇಡ. ಅದಕ್ಕೆ ಬಲ ಕೊಡುವಂತ ದೇವರು ನಿನ್ನ ಜೊತೆಲಿದ್ದಾರೆ. ಹೆಚ್ಚು ಆಗುವಾಗ ಅದು ಆಸೆ ಮಾಡುವಂತ ದೇವರು ನಿನ್ನ ಜೊತೆಲಿದ್ದಾರೆ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನನ್ನ ಬಲಗೈಯೇ ನಿನ್ನನ್ನು ಹಿಡಿದುಕೊಂಡಿದೆ. ನೀನು ಯಾವ ವಿಷಯಕ್ಕೂ ಚಿಂತೆ ಪಡಬೇಡ, ಭಯ ಪಡಬೇಡ. ನಿನ್ನ ಇರಂತ ಸ್ವಲ್ಪ ಕಷ್ಟ ಇರ್ಬೋದು, ಕೆಲವು ರೋಗ ಇರ್ಬೋದು ಶರೀರದಲ್ಲಿ,
ಕೆಲವು ತೊಂದರೆಗಳು ಇರ್ಬೋದು ಕುಟುಂಬದಲ್ಲಿ, ಕೆಲವು ಜಗಳಗಳು, ಅವಾಗ ಒಂದು ಜಗಳಗಳು ಏರ್ಪಡಬಾರದು. ಆದ್ರೆ ದೇವ್ರ ಹತ್ರ ನಂಬಿಕೆ ಒಟ್ಟಿಗೆ ಇರು. ದೇವ್ರು ನಿನ್ನ ಬಲಪಡಿಸುತ್ತಾರೆ. ಯಾವುದಕ್ಕೂ ಭಯಪಡಬೇಡ, ಯಾವ ವೈರಸ್ಗೂ ಭಯಪಡಬೇಡ, ಯಾವ ಕೊರೋನಾ ವೈರಸ್ಗೂ ಭಯಪಡಬೇಡ. ಯಾವ ಈ ಲೋಕದಲ್ಲಿ ಕ್ಷಾಮ ಬರ್ತಿದೆ, ಭಯಂಕರವಾದಂತ ಹೋರಾಟ ಬರ್ತದೆ, ಇನ್ನು ಭಯಂಕರವಾದಂತ ಸುದ್ದಿ ನೀವು ಕೇಳಕ್ ಹೋಗ್ತೀರಾ. ಇಷ್ಟಕ್ಕೆ ಮುಗಿಲಿಲ್ಲ. ಯೇಸು ಸ್ವಾಮಿ ಬರಂತ ದಿವಸ ಅಂತರ ಆಗಿರೋದ್ರಿಂದ ಇನ್ನು ಭಯಂಕರವಾದಂತ ಸುದ್ದಿಗಳು ಕೇಳಕ್ ಹೋಗ್ತೀರಾ. ಇನ್ನು ದೇಶ ಯುದ್ಧಗಳು ನಡೀತದೆ. ಆ ಯುದ್ಧಗಳು ಶಬ್ದಗಳು ನೀವು ಕೇಳಕ್ ಹೋಗ್ತೀರಾ. ಆ ಯುದ್ಧಗಳು ನಡೆಯುವಾಗ ಎಷ್ಟೋ ಜನ ಸಾಯಕ್ ಹೋಗ್ತಿದ್ದಾರೆ. ಈ ರೀತಿಯಲ್ಲಿ ಆಗ್ತದೆ. ಆದ್ರೆ ದೇವರು ನಿನ್ನ ಜೊತೆ ಇರುವಾಗ ನಿನ್ನ ಜೀವ ಅವಳು ಅಷ್ಟು ಸುಲಭವಾಗಿ ದೇವರ ಅಪ್ಪಣೆ ಇದೆ, ನಿನ್ನ ಜೀವ ನಿನ್ನ ಬಿಟ್ಟು ಹೋಗೋದಿಲ್ಲ. ದೇವರು ಬಂದು ನಿನ್ನನ್ನು ಎತ್ತುಕೊಂಡು ಹೋಗ್ಬೇಕು. ದೇವ್ರು ನಿನ್ನ ಬಂದು ಕರ್ಕೊಂಡು ಹೋಗ್ಬೇಕು. ದೇವ್ರ ಅಪ್ಪಣೆ ಕೊಡಬೇಕು. ಎಲ್ಲೇ ಆಟ ಬಾಂಬು ಮನೆ ಮುಂದ್ಗಡೆ ಬಿದ್ರು ನಿನ್ನಿಗೆ ಜೀವಕ್ಕೆ ಏನು ಆಗುದಿಲ್ಲ. ಕಾರಣ ಏನಂದ್ರೆ ಯೇಸು ಹೇಳುತ್ತಾರೆ, ನನ್ನ ಬಲಗೈಯಲ್ಲಿ ನಿನ್ನನ್ನು ಹಿಡಿದುಕೊಂಡಿದ್ದೇನೆ, ನಾನು ನಿನ್ನನ್ನು ಒತ್ತಿಕೊಂಡಿದ್ದೇನೆ, ನಾನು ನಿನ್ನನ್ನು ಬಲಪಡಿಸ್ತಾ ಇದ್ದೇನೆ, ನಾನು ನಿನ್ನ ಜೊತೆಲಿ ಇದ್ದೇನೆ. ಅದಕ್ಕೆ ನೀನು ಯಾವ ವಿಷಯಕ್ಕೂ ಭಯಪಡಬೇಡ. 43:1 ಏನ್ ಹೇಳ್ತಾರೆ ಅದೇನೆ ದೇವ್ರು ಏನ್ ಹೇಳ್ತಾರೆ, ನಾನು ನಿನ್ನನ್ನು ವಿಮೋಚಿಸಿದ್ದನ್ನೆಲ್ಲ, ನಿನ್ನ ಹೆಸರನ್ನು ಹಿಡಿದು ಕರೆದನಲ್ಲ, ನಿನ್ನನ್ನು ಹೆಸರು ಹಿಡಿದು ಕರೆದಿದ್ದೀನಿ ಅಂತ ಹೇಳ್ತಾರೆ ದೇವರು. ಯೇಸು ಸ್ವಾಮಿ ಏನ್ ಹೇಳ್ತಾರೆ, ದೇವ್ರು ಏನ್ ಹೇಳ್ತಾರೆ, ನಿನ್ನ ಹೆಸರಿಟ್ಟು ನಾನು ಕರೆದಿದ್ದೇನೆ. ಯೆಹೋವನು ಹೀಗೆ ಎನ್ನುತ್ತಾನೆ, ಭಯಪಡಬೇಡ. ಯೆಹೋವನು ಈ ರೀತಿ ಹೇಳುತ್ತಾರೆ, ನೀನ್ ಭಯಪಡಬೇಡ. ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರನ್ನು ಹಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ನನ್ನವನಾಗಿದ್ದೆ. ಎಂತ ಪುಣ್ಯವಂತನು, ಎಂತ ಪುಣ್ಯವಂತಳು ನೀನು. ಪುಣ್ಯವಂತಳು. ಎಷ್ಟೋ ಜನ ಗಂಡದಿರು ಜೊತೆಲಿ ಇರೋದಿಲ್ಲ, ನನಗೆ ಯಾರು ಸಹಾಯ ಮಾಡೋದಿಲ್ಲ, ಎತ್ತ ಮಕ್ಕಳು ನನ್ನ ಜೊತೆಲಿಲ್ಲ, ಎಲ್ಲೋ ದೂರ ದೇಶದಲ್ಲಿದ್ದಾರೆ, ಫಾರಿನ್ ದೇಶದಲ್ಲಿದ್ದಾರೆ. ಇವಾಗ ನಾನು ಒಂಟಿ ಆದು ಬಿಟ್ಟೆ, ನನ್ನನ್ನು ನೋಡ್ಕೊಳ್ಳೋರು ಯಾರು ಇಲ್ಲ, ನನ್ನ ಒಂಟಿ ಪರಿಸ್ಥಿತಿ ಬಂತು ಅಂತ ನೀನು ಭಯಪಡಬೇಡ. ದೇವ್ರು ಹೇಳ್ತಾರೆ, ನೀನು ನನ್ನವಳಾಗಿದ್ಯಾ, ನೀನು ನನ್ನವನಾಗಿದ್ಯಾ. ಆ ರೀತಿ ಇರುವಾಗ ನಾನು ನಿನ್ನನ್ನು ಕೈ ಬಿಡಕ್ ಆಗ್ತೇನಾ? ನಾನು ನಿನ್ನ ಕೈ ಬಿಡ್ತೇನಾ? ನಾನು ನಿನ್ನ ಬಿಡೋದಿಲ್ಲ. ನಾನು ನಿನ್ನ ಜೊತೆಲಿ ಇರ್ತೇನೆ. ಯಾರೋ ಬಿಟ್ಟು ಹೋದ್ರು ಸರಿ, ಯಾರು ನಿನ್ನ ಬಿಟ್ಟು ದೂರ ಹೋದ್ರು ಸರಿ, ನೀನ್ ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತೀಯೋ ಅವರೇ ನಿನ್ನ ಬಿಟ್ಟು ಹೋಗ್ತಾರೆ ಒಂದ್ ದಿವಸ. ಆದ್ರೆ ದೇವರು ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋರು. ದೇವ್ರು ಹೇಳ್ತಾರೆ, ನೀನು ನನ್ನವಳು, ನೀನು ನನ್ನವನು. ಆಗಿರುವಾಗ ನಾನು ನಿನ್ನನ್ನು ಬಿಟ್ಟು ಬಿಡ್ತೇನಾ? ನಿನಗೆ ತಕ್ಕ ಸಮಯದಲ್ಲಿ ಏನ್ ಬೇಕು ಅಂತ ನನ್ಗೆ ಗೊತ್ತು, ನಾನು ಕೊಡ್ತೀನಿ. ಧೈರ್ಯವಾಗಿರು, ನಂಬಿಕೆ ಒಟ್ಟಿಗೆ ಇರು. ನಾನು ಖಂಡಿತ ಮಾಡ್ತೀನಿ. ನಾನು ಇರೋದಕ್ಕೆ ನಿನಗೆ ಮಾಡಕ್ಕಾಗಿ, ನಾನು ಇರೋದೇ ನನ್ನ ಚಿತ್ತವನ್ನು ನೆರವೇರಿಸಕ್ಕಾಗಿ, ನಾನು ಇರೋದೇ ನಿನ್ನ ನಿಮಿತ್ತವಾಗಿ ನನ್ನ ಸೇವೆಯನ್ನು ಉಪಯೋಗಿಸಿಕೊಳ್ಳಕ್ಕಾಗಿ, ನಾನು ಇರೋದೇ ನಿನ್ನ ಜೊತೆಲಿದ್ದು ಅನೇಕ ಅದ್ಭುತ ಕಾರ್ಯಗಳು ಮಾಡಕ್ಕಾಗಿ ನಾನು ಇದ್ದೇನೆ. ಅದರಿಂದ ಯಾವ ವಿಷಯಕ್ಕೂ ಭಯಪಡಬೇಡ. ನಿನ್ನನ್ನು ಪ್ರೀತಿ ಮಾಡೋರು ನಿನ್ನ ಬಿಟ್ಟು ಆಗ್ಲಿ ಹೋಗ್ತಾರ, ಭಯಪಡಬೇಡ. ನಾನು ನಿನ್ನ ಜೊತೆಲಿದ್ದೀನಿ, ನೀನು ನನ್ನವನಾಗಿದ್ಯ. ಆ ರೀತಿ ಇರುವಾಗ ದೇವ್ರ ಮಕ್ಕಳೇ, ಸಮಯ ಮುಗೀತು. ಕಣ್ಣುಗಳು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ದೇವರ ಅವರೇ ಸಕಲನ್ನು ಸೃಷ್ಟಿ ಮಾಡಂತೆ ದೇವ್ರೇ ನೀನು ನನ್ನವನು ಅಂತ ಹೇಳುವಾಗ ಇನ್ನೇನಿಗೆ ನಿನ್ಗೆ ಚಿಂತೆ, ಇನ್ನು ಏನಕ್ಕೆ ನಿನಗೆ ಭಯ, ಇನ್ನೇನಿಗೆ ನಿನಗೆ ದುಃಖ? ನೀನು ಇನ್ನೇನು ಯಾವ ಭಾಷೆಯಿಂದ, ನೀನು ಯಾವ ಇದರಲ್ಲಿ ಯಾವ ಮಾಯೆಯಿಂದ ಹೇಳ್ತೀಯ ನಾನು ಅನಾಥನು ಅಂತ ಹೆಂಗೆ ಹೇಳ್ತೀಯ? ಅನಾಥನು ನೀನು ಆಗಕ್ಕೆ ಸಾಧ್ಯವಿಲ್ಲ. ಕಾರಣ ಏನಂದ್ರೆ ನಿನಗೆ ಯೇಸುವನು, ನೀನು ಯೇಸುವನ ಆಗ್ಬಿಟ್ರೆ, ಯೇಸುಗೆ ಎಷ್ಟು ಕೋಟಿ ದೇವದೂತರು, ಆಕಾಶ ಮಂಡಳ, ಪರಲೋಕ ಮಂಡಳ ಎಲ್ಲ ಅವ್ರದ್ದು ಇರುವಾಗ ಎಲ್ಲ ಅದು ನಿನಗೆ ಆಗಿದೆ. ಸೃಷ್ಟಿ ಮಾಡಿದ್ದ ದೇವರು ಎಲ್ಲ ನಿನಗೆ ಕೊಡಕ್ ಹೋಗ್ತಾರೆ. ದೇವ್ರು ಹೇಳ್ತಾರೆ, ನೀನು ನನ್ನವನು, ನೀನು ನನ್ನವಳು. ಆಗಿರುವಾಗ ನಾನು ಹೆಂಗೆ ನಿನ್ನನ್ನು ಮರೆಯಕ್ ಸಾಧ್ಯ? ನಾನು ನಿನ್ನ ಮರೆಯೋದಿಲ್ಲ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ಜೊತೆಲಿ ಇರ್ತೀನಿ. ನನ್ನ ಬಲಗೈ ನಿನ್ನ ಹಿಡಿದುಕೊಂಡಿದೆ. ಎತ್ತಿಗೆ ಚಿಂತೆ ಮಾಡ್ತೀಯ? ದೇವ್ರ ಮಕ್ಕಳೇ, ದೇವರಿಗಾಗಿ ನಿಂತು ನೋಡಿರಿ, ದೇವರಿಗಾಗಿ ಜೀವಿಸ್ ನೋಡಿರಿ. ಯಾವುದಕ್ಕೂ ನೀನು ಭಯಪಡಬೇಡ. ದೇವರು ನಿನ್ನ ಪಕ್ಕದಲ್ಲಿದ್ದಾರೆ. ನಿನ್ನ ಪ್ರಾರ್ಥನೆ ಮಾಡುವಾಗ, ದಾನಿಯಲ್ಲಿ ಪ್ರಾರ್ಥನೆ ಮಾಡುವಾಗ 21 ದಿವಸ ಆದ ನಂತರ ಅವನಿಗೆ ಉತ್ತರ ಬಂತು ಪರಲೋಕದಿಂದ. ಆದ್ರೆ 21 ದಿವಸ ಅವನ ಬಾಯಿಗೆ ಒಂದು ದ್ರಾಕ್ಷ ರಸವನ್ನು, ಒಂದು ರೊಟ್ಟಿ ತಿಂದಿಲ್ಲ. ಆ ರೀತಿ ಅವ್ರ ದೇವ್ರ ದರ್ಶನ ಆಗುವಾಗ, ದೇವದೂತರ ದರ್ಶನ ಆಗುವಾಗ ಅವನ ಕೈ ಕಾಲೆಲ್ಲ ಬಿದ್ದೋಗೋ ರೀತಿಲಿತ್ತು.
ಕೋಮಾ ಸ್ಟೇಜ್ಗೆ ಹೋಗುವಂತ ಪರಿಸ್ಥಿತಿ ಇತ್ತು. ಆದ್ರೂ ಅವನನ್ನ ಬಲಪಡಿಸಿ ನಿಲ್ಲಿಸಿ, ಭಯಪಡಬೇಡ, ನೀನ್ ಯಾತಕ್ಕಾಗಿ ಉಪವಾಸ ಎತ್ತಿ ಪ್ರಾರ್ಥನೆಯೋ ಅದು ದೇವರು ನೆರವೇರ್ಸಕ್ಕ ದಿವಸ ಬಂತು ಅಂತ ಹೇಳ್ತಾರೆ. ಹೌದು ದೇವ್ರ ಮಕ್ಕಳೇ, ನಿನ್ನ ಪ್ರಾರ್ಥನೆ ಒಂದು ಕಾಲ ನೆಸ್ಟ್ ಆಗೋದಿಲ್ಲ. ದೇವರು ಮಾಡುತ್ತವರು ಜೀವವಾಗಿದ್ದಾರೆ, ಸತ್ಯವಂತರಾಗಿದ್ದಾರೆ, ಧರ್ಮವಂತರಾಗಿದ್ದಾರೆ. ಈಗ ನಿನ್ಗೆ ಕಾಣೋದಿಲ್ಲ, ಆದ್ರೆ ಸ್ವಲ್ಪ ದಿವಸ ದೇವರೊಟ್ಟಿಗೆ ಇದ್ದು ನೋಡು, ಧೈರ್ಯವಾಗಿರು. ದೇವ್ರು ನಿನ್ನ ಕೈ ಬಿಡೋದಿಲ್ಲ. ಎಂತ ಬಿರುಗಾಳಿ ನೋಡಿ ಭಯಪಡಬೇಡ, ಎಂತ ಅಲೆಗಳು ನೋಡಿ ಭಯಪಡಬೇಡ, ಲೋಕದಲ್ಲಿರುವಂತ ಶಬ್ದಗಳು ಕೇಳಿ ನೀನು ಭಯಪಡಬೇಡ. ದೇವ್ರು ಹೇಳ್ತಾರೆ, ನಾನು ನಿನ್ನ ಜೊತೆಲಿದ್ದೇನೆ. Oh, thank you, Jesus. Hallelujah. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. Thank you, Jesus. ಪ್ರೀತಿ ಒಂದು ಜಪ ಮಾಡಮ್ಮ. Precious Heavenly Father, Lord, we thank you, Lord Jesus, for this wonderful day. Yes, Lord, we Jesus. thank you for constantly adding each week Lord. into our lives, Lord Thank you, Jesus. Lord. Lord, you are such a Stotra, faithful God, Lord Jesus. Stotra, Lord. Lord Jesus, our name is written in the palm of your hands, Yes, Lord. Thank you, Lord, Jesus. that loving God you are, Holy Thank God. you, Jesus. Lord, you Stotra, never ever Stotra. put us down. Thank you, Lord. Your Stotra, children Stotra. will never be put to shame at any point of their lives, Yes, Lord Lord. Jesus, Stotra. because the Creator of heaven and Stotra. earth is in control Thank you, of our Jesus. lives, Lord. Lord Jesus. Precious Heavenly Father, Lord, we thank you. Lord, we thank you for this wonderful Jesus. sermon for today, Lord Jesus. Thank you, Lord, we Jesus. thank you, Lord. Thank Lord, you. whoever's Thank you. watching this sermon, Thank you. Lord Thank you, Jesus, Jesus. Lord, Thank you. bless them. Take away the fear from them, Holy God. Lord, take away all the fear from Thank them, you, Holy Jesus. God. Jesus, Lord, thank you, we Lord. place this whole creation Thank you, Lord. down Thank at you, your Jesus. feet, Lord Jesus. Thank you, Lord, Jesus. take Hallelujah. control over everything, Stotra, Holy God. Stotra. We place all everything down at your Thank feet, you, Holy Jesus. God. Stotra, Precious Stotra, Heavenly Stotra. Father, we Stotra. thank you, Lord Thank you, Jesus. Jesus. In Thank you, Jesus' Jesus. name we pray. Amen. 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 ದೇವರಿಗೆ ಸ್ತೋತ್ರವಾಗ್ಲಿ. ಇಲ್ಲಿವರೆಗೂ ಕೇಳಂತ ಸತ್ಯವನ್ನು ಖಂಡಿತ ಮರಿಬೇಡಿ. ಒಂದೇ ಒಂದು ನಿಮ್ಗೆ ಬೇಡಿಕೆ ಏನಂದ್ರೆ, ಸಬ್ಸ್ಕ್ರೈಬ್ ಮಾಡಿ, ಅದು ಶೇರ್ ಮಾಡಿ. ಬೇರೆಯವ್ರಿಗೆ ಅನೇಕರು ದೇವರ ವಾಕ್ಯವನ್ನು ಕೇಳಿ ಅವರು ಒಂದು ಬಲ ಹೊಂದಲಿ ಅಂತ ಒಂದು ಚಿಕ್ಕ ಒಂದು ಸೇವೆ ಮಾಡಿ ನೀವು ಕೂತಿರೋ ಸ್ಥಳದಿಂದ. ದೇವರಿಗೆ ಸ್ತೋತ್ರವಾಗ್ಲಿ. ಹ್ಯಾವ್ ಎ ವಂಡರ್ಫುಲ್ ವೀಕ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.